ನಮಸ್ಕಾರ ಜನರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿನೇ ಪೆದ್ದಿ. ಇದೊಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿರೋ ಮೂವಿ. ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ತನ್ನ ಊರನ್ನು ಕಾಪಾಡ್ಕೊತಾನೆ ಅಂತ ತೋರಿಸ್ತಾರೆ. ಬೇರೆ ಊರಿನ ಜನರನ್ನ ಹೇಗೆ ಅವ್ರನ್ನ ಕೀಳಾಗಿ ನೋಡ್ತಾರೆ. ಈ ಚಾಲೆಂಜಸ್ನೆಲ್ಲ ಮೆಟ್ಟು ನಿಂತು ಅವನು ಊರೇ ಇಲ್ದಿರೋ ಊರನ್ನ ಹೇಗೆ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ತಾನೆ. ನೋಡೋಣ ಬನ್ನಿ. ಸ್ಟೋರಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ವೀಕ್ಷಕರೇ, ಈ ಕತೆ ಶುರುವಾಗೋದು ಒಂದು ಒಲಿಂಪಿಕ್ಸ್ ಡಿಸ್ಕಷನ್ನಿಂದ. ಇಂಡಿಯಾ ಕಡೆಯಿಂದ ಬರೀ 2 ಮೆಡಲ್ ಬಂದಿರೋದನ್ನ ಕೇಳಿ ಸ್ಪೋರ್ಟ್ಸ್ ಮಿನಿಸ್ಟರ್ಗೆ ತುಂಬ ಕೋಪ ಬರುತ್ತೆ. ಆ ದೇಶದ ಎಲ್ಲ ಕೋಚ್ಗಳನ್ನು ಕರೆಸಿ ಚೆನ್ನಾಗಿ ಬೈತಾರೆ. ಆವಾಗ ಮಿನಿಸ್ಟರ್ ಹೇಳ್ತಾನೆ, 130 ಕೋಟಿ ಪಾಪ್ಯುಲೇಷನ್ ಇರೋದು ನಮ್ಮ ದೇಶದಲ್ಲಿ, ಬರೀ 2 ಮೆಡಲ್ ಬಂದರೆ ಇದು ನಮಗೆ ದೊಡ್ಡ ನಾಚಿಕೆಯಾದ ವಿಷಯ ಅಂತ ಹೇಳ್ತಾನೆ. ಸರ್ಕಾರ ಪ್ರತಿ ವರ್ಷ ಸ್ಪೋರ್ಟ್ಸ್ಗೆ ಇಷ್ಟೊಂದು ಹಣ ಖರ್ಚು ಮಾಡುತ್ತೆ, ಆದರೆ ರಿಸಲ್ಟ್ ಏನೂ ಇಲ್ಲ ಅಂತ ಮಿನಿಸ್ಟರ್ ಹೇಳ್ತಾನೆ. ಆಗ ಒಬ್ಬ ವಿಶ್ವಾಸ್ ಅನ್ನೋ ಕೋಚ್ ಹೇಳ್ತಾನೆ, ನಮ್ಮ ದೇಶದ ಹುಡುಗರೆಲ್ಲ ಆಟ ಮೈದಾನಕ್ಕೆ ಹೋಗೋ ಬದಲು ಮೊಬೈಲ್ನಲ್ಲಿ ಗೇಮ್ ಆಡ್ತಿರ್ತಾರೆ, ಹಾಗಾದರೆ ಒಳ್ಳೆ ಪ್ಲೇಯರ್ಸ್ ಎಲ್ಲಿಂದ ಬರ್ತಾರೆ ಅಂತ ಹೇಳ್ತಾನೆ. ಆದರೆ ಮಿನಿಸ್ಟರ್ ಕ್ಲಿಯರಾಗಿ ಹೇಳ್ಬಿಡ್ತಾರೆ, ಈ ಸಲ ಇಂಡಿಯಾಗೆ ಒಳ್ಳೆ ಪ್ಲೇಯರ್ಸ್ ಸಿಗದಿದ್ದರೆ ಸ್ಪೋರ್ಟ್ಸ್ಗೆ ಖರ್ಚಾಗೋ ಹಣ ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕ್ಬಿಡ್ತೀನಿ ಅಂತ. ಅಂದರೆ ಸ್ಪೋರ್ಟ್ಸ್ಗೆ ಸಿಗೋ ಸಪೋರ್ಟ್ ಕೂಡ ನಿಂತೋಗ್ಬೋದು. ಆಗ ವಿಶ್ವಾಸ್ ಮನಸ್ಸಿನಲ್ಲಿ ಡಿಸೈಡ್ ಮಾಡ್ಕೊತಾನೆ, ಏನೇ ಆದರೂ ದೇಶದ ಬೇರೆ ಬೇರೆ ಮೂಲೆಯಿಂದ ರಿಯಲ್ ಟ್ಯಾಲೆಂಟ್ನ ಹುಡುಕಿ ತರ್ತೀನಿ ಅಂತ. ಈ ವಿಶ್ವಾಸ್ ಒಂದು ಸ್ಪೋರ್ಟ್ಸ್ ಅಕಾಡೆಮಿಗೆ ಹೋಗ್ತಾನೆ. ಅಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ಗೆ ಪ್ಲೇಯರ್ ಸೆಲೆಕ್ಷನ್ ನಡೀತಿರುತ್ತೆ. ವಿಶ್ವಾಸ್ ಪ್ರತಿ ಪ್ಲೇಯರ್ ಹತ್ರ ಒಂದೇ ಕ್ವೆಶನ್ ಕೇಳ್ತಾನೆ, ನಿನ್ನ ಫೇವ್ರೆಟ್ ಪ್ಲೇಯರ್ ಯಾರು ಅಂತ. ಆದರೆ ಆಶ್ಚರ್ಯವಾದ ವಿಷಯ ಏನಂದರೆ ಪ್ರತಿಯೊಬ್ಬರ ಬಾಯಲ್ಲೂ ಒಂದೇ ಹೆಸರು ಬರುತ್ತೆ, ಆ ಹೆಸರೇ ಪೆದ್ದಿ. ಯಾವ ಸ್ಪೋರ್ಟ್ಸ್ ಆದರೂ ಎಲ್ಲರೂ ಪೆದ್ದಿ ಹೆಸರು ಯಾಕೆ ತೊಗೊತಿರ್ತಾರೆ ಅಂತ ವಿಶ್ವಾಸ್ಗೆ ಅರ್ಥನೇ ಆಗೋಲ್ಲ, ಹಾಗೂ ಆಶ್ಚರ್ಯ ಆಗುತ್ತೆ. ಆಗ ಅವನು ಅಲ್ಲಿ ಒಂದು ಸ್ಟಾಫ್ ಹತ್ರ ಕೇಳ್ತಾನೆ, ಈ ಪೆದ್ದಿ ಅಂದರೆ ಯಾರು ಅಂತ. ಆ ಸ್ಟಾಫ್ ಹೇಳ್ತಾನೆ, ಪೆದ್ದಿ ಬಡತನದಿಂದ ಪ್ಲೇಯರ್ ಆದವನು, ಆದರೆ ಕ್ರಿಕೆಟ್ ಆಗಿರಲಿ, ಕುಸ್ತಿ ಆಗಿರಲಿ, ಬೇರೆ ಯಾವ ಸ್ಪೋರ್ಟ್ಸ್ ಆಗಿರಲಿ ಅವನು ಎಲ್ಲದರಲ್ಲೂ ನಿಪುಣ ಇರ್ತಾನೆ. ಜನ ಅವನನ್ನು ಸ್ಪೋರ್ಟ್ಸ್ನ ದೇವರು ಅಂತ ಕರೀತಾರೆ. ಇದನ್ನ ಕೇಳಿ ವಿಶ್ವಾಸ್ಗೆ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅವನು ಪೆದ್ದಿನ ಮೀಟ್ ಮಾಡಲೇಬೇಕು ಅಂತ ಹಠ ಮಾಡ್ತಾನೆ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಪೆದ್ದಿ ಇರೋ ಜಾಗಕ್ಕೆ ಯಾವ ವೆಹಿಕಲ್ ಫೆಸಿಲಿಟಿ ಇರಲ್ಲ, ಹಾಗೆ ರೋಡ್ ಕೂಡ ಇರಲ್ಲ, ನಡ್ಕೊಂಡೇ ಹೋಗಬೇಕಾಗಿರುತ್ತೆ. ಆದರೂ ವಿಶ್ವಾಸ್ ರೆಡಿಯಾಗಿ ಆ ಸ್ಟಾಫ್ ಜೊತೆ ಪೆದ್ದಿನ ಮೀಟ್ ಮಾಡೋಕ್ಕೆ ಹೊರಡ್ತಾನೆ. ದಾರಿಯಲ್ಲಿ ಆ ಸ್ಟಾಫ್ ಪೆದ್ದಿ ಕತೆ ಹೇಳೋಕ್ಕೆ ಶುರು ಮಾಡ್ತಾನೆ. ಇಲ್ಲಿಂದ ಕತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ. ಇವಾಗ ವಿಜಯನಗರ ಅನ್ನೋ ಊರು ತೋರಿಸ್ತಾರೆ. ಅಲ್ಲಿ ರಾಮ್ ಅನ್ನೋ ಒಂದು ವ್ಯಕ್ತಿ ಇರ್ತಾನೆ. ರಾಮ್ಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಮತ್ತು ಅವನೇ ತನ್ನ ಟೀಮ್ ಕ್ಯಾಪ್ಟನ್ ಕೂಡ ಆಗಿರ್ತಾನೆ. ಆ ಟೈಮಲ್ಲಿ ಕ್ರಿಕೆಟ್ ಮ್ಯಾಚ್ ಶುರು ಆಗೋಕ್ಕೂ ಮೊದಲು ಪೆದ್ದಿಗೆ ಬಿಡ್ ಮಾಡ್ತಿದ್ರು. ಅಂದರೆ ಪೆದ್ದಿ ಯಾವ ಟೀಮ್ ಕಡೆ ಆಡ್ತಾನೆ ಅಂತ ಹಣ ಕೊಟ್ಟು ಡಿಸೈಡ್ ಆಗ್ತಿದ್ರು. ರಾಮ್ ಯಾವ ಪರಿಸ್ಥಿತಿಯಲ್ಲಾದರೂ ಪೆದ್ದಿನ ತನ್ನ ಟೀಮ್ ಕಡೆ ತಗೋಬೇಕು ಅಂತ 601 ಕೊಟ್ಟು ಪೆದ್ದಿನ ಖರೀದಿ ಮಾಡ್ತಾನೆ. ಈ ಮ್ಯಾಚ್ ಶುರು ಆಗುತ್ತೆ. ಮೊದಲು ರಾಮ್ನ ಟೀಮ್ ಫೀಲ್ಡಿಂಗ್ ಮಾಡ್ತಾನೆ. ಇದರಲ್ಲಿ ಟೀಮ್ 125 ರನ್ ಮಾಡಿಬಿಡುತ್ತೆ. ಇದಾದಮೇಲೆ ರಾಮ್ ಟೀಮ್ ಬ್ಯಾಟಿಂಗ್ಗೆ ಬರುತ್ತೆ. ಆದರೆ ಆಪೋಸಿಟ್ ಟೀಮ್ನಲ್ಲಿ ಒಂದು ಬೌಲರ್ ಇದ್ದ. ಅವನು ನಾರ್ಮಲ್ ಬೌಲಿಂಗ್ ಮಾಡದೆ ರಾಮ್ ಟೀಮ್ ಪ್ಲೇಯರ್ಸ್ನ ಇಂಜುರಿ ಮಾಡ್ತಿರ್ತಾನೆ. ಯಾರು ಹೊಟ್ಟೆಗೆ ಹೊಡಿತಾನೆ, ಯಾರ್ದೋ ಮುಖಕ್ಕೆ ಹೊಡಿತಾನೆ ಮತ್ತು ನಿಧಾನಕ್ಕೆ ರಾಮ್ ಟೀಮ್ ಪ್ಲೇಯರ್ಸ್ ಎಲ್ಲ ಹೆದರೋಕ್ಕೆ ಶುರು ಮಾಡ್ತಾರೆ. ರಾಮ್ ಟೀಮ್ ಸೋಲೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ ಪೆದ್ದಿ ಇನ್ನೂ ಮೈದಾನಕ್ಕೆ ಬಂದಿರಲಿಲ್ಲ. ಅಲ್ಲಿ ಪೆದ್ದಿ ಗೂಡ್ಸ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿರ್ತಾನೆ. ಮ್ಯಾಚ್ ನೆನಪಾಗಿದ್ದ ತಕ್ಷಣ ಅವನು ಅವನ ಕೆಲಸನೆಲ್ಲ ಬಿಟ್ಟು ನೇರ ಮೈದಾನಕ್ಕೆ ಬರ್ತಾನೆ. ಪೆದ್ದಿನ ನೋಡ್ತಿದ್ದಂಗೆ ಪೂರ್ತಿ ಮೈದಾನ ಖುಷಿ ಆಗಿಬಿಡುತ್ತೆ. ಯಾಕಂದರೆ ಮ್ಯಾಚ್ ಪಲ್ಟಿ ಹೊಡಿಬೋದು ಅಂತ ಎಲ್ರಿಗೂ ಗೊತ್ತಿತ್ತು. ಪೆದ್ದಿ ಬ್ಯಾಟಿಂಗಿಗೆ ಬಂದು ಎದುರಾಳಿ ಟೀಮ್ನ ಡೇಂಜರಸ್ ಬಾಲರ್ನ ಚೆನ್ನಾಗಿ ತಡಿಸ್ತಾನೆ. ಕೊನೆಯಲ್ಲಿ ಬರೀ 2 ಬಾಲ್ಗಳಿಗೆ 2 ರನ್ ಬೇಕಿರುತ್ತೆ. ಪೆದ್ದಿಗೆ ರಾಮ್ ಹೇಳ್ತಾನೆ, ಸಿಂಗಲ್ ರನ್ ಕೊಡು ಅಂತ. ಯಾಕಂದರೆ ವಿನ್ನಿಂಗ್ ಶಾಟ್ ತಾನೇ ಹೊಡಿಬೇಕು ಅಂತ. ಆದರೆ ಪೆದ್ದಿ ಅವನ ಮಾತು ಕೇಳ್ದಲೇ 6 ಹೊಡೆದು ಮ್ಯಾಚ್ ಗೆಲ್ಲಿಸ್ಬಿಡ್ತಾನೆ. ಮ್ಯಾಚ್ ಗೆದ್ದ ತಕ್ಷಣ ಎಲ್ಲರೂ ಫುಲ್ ಖುಷಿ ಆಗ್ತಾರೆ. ಆದರೆ ಗೆದ್ದ ಮೇಲೆ ಪೆದ್ದಿ ಯಾವುದೇ ಹೀರೋ ಎಂಟ್ರಿ ಮಾಡಲ್ಲ.
ಅವನು ಸುಮ್ಮನೆ ಮತ್ತೆ ತನ್ನ ಕೂಲಿ ಕೆಲಸಕ್ಕೆ ಹೋಗಿಬಿಡ್ತಾನೆ. ಸ್ಟಾಫ್ ಹೇಳ್ತಾನೆ ವಿಶ್ವಾಸ್ಗೆ ಪೆದ್ದಿಗೆ ಇಬ್ಬರಿಗೆ ಕೊಡ್ತಿದ್ದ ಕೂಲಿನ ಒಬ್ಬರಿಗೆ ಕೊಡ್ತಿದ್ರು ಅಂತ. ಅವನು ಅಷ್ಟು ಚೆನ್ನಾಗಿ ಬೆಲ್ಲದ ಪಾಕ ತೆಗಿತಾನೆ ಅಂತ. ಸ್ಟಾಫ್ ವಿಶ್ವಾಸ್ಗೆ ಹೇಳ್ತಾನೆ ಆ ಟೈಮಲ್ಲಿ ಪೆದ್ದಿ ಮತ್ತು ಅವನ ಜನರಿಗೆಲ್ಲ ಗುಡ್ಡ ಕೂಲೀಸ್ ಅಂತ ಕರೀತಿದ್ರು. ಇವ್ರ ಊರಿಗೆ ಒಂದು ಹೆಸರೇ ಇರಲಿಲ್ಲ. ಈ ಜನ ಊರಿಂದ ದೂರ ಪಟ್ಟಣಕ್ಕೆ ಕೂಲಿಗೆ ಹೋಗ್ತಿದ್ರು. ಆದರೆ ಅಲ್ಲಿಯೂ ಅವರಿಗೆ ತುಂಬ ಭೇದ ಭಾವ ಇರ್ತಿತ್ತು. ವಿಜಯನಗರ ಕೂಲೀಸ್ಗೆ ಒಂದು ವ್ಯಕ್ತಿಗೆ 20 ರೂಪಾಯಿ ಸಿಗ್ತಿತ್ತು. ಆದರೆ ಗುಡ್ಡ ಕೂಲೀಸ್ಗೆ ಇಬ್ಬರಿಗೂ ಸೇರಿ 20 ರೂಪಾಯಿ ಕೊಡ್ತಿದ್ರು. ಅಂದರೆ ಒಂದು ವ್ಯಕ್ತಿಗೆ ಬರೀ 10 ರೂಪಾಯಿ ಅಷ್ಟೇ. ಕೆಲಸ ಕೂಡ ಇವರಿಂದ ಜಾಸ್ತಿ ಮಾಡಿಸ್ತಿದ್ರು ಮತ್ತು ಇವರು ಮೇಲ್ಗಡೆ ಮಲಗೋಕೆ ಕೂಡ 2 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಿತ್ತು. ಕೂಲಿ ಮುಗಿದ ಮೇಲೆ ಅಸಲಿ ಕಷ್ಟ ಶುರುವಾಗ್ತಿತ್ತು. ಅವ್ರ ಊರಿಗೆ ಹೋಗೋಕ್ಕೆ ಪ್ರಾಪರ್ ದಾರಿನೇ ಇರಲಿಲ್ಲ. ಅವರಿಗೆ ಗುಡ್ಡ ಹತ್ತಿ ಮನೆಗೆ ಹೋಗಬೇಕಿತ್ತು. ಈ ಪ್ರಯಾಣಕ್ಕೆ 3-4 ದಿನ ತಗೊಳ್ತಿತ್ತು. ಆ ಗುಡ್ಡ ಹತ್ತಿರ ಟ್ರೈನ್ ಹೋಗ್ತಿತ್ತು. ಆದರೆ ಏನಪ್ಪ ಅಂದರೆ ಟ್ರೈನಲ್ಲಿ ನಿಲ್ತಿರಲಿಲ್ಲ. ಆ ಊರಿನವರಲ್ಲಿ ಸೂರಿ ಅನ್ನೋ ಒಂದು ವ್ಯಕ್ತಿ ಇದ್ದ. ಅವನು ಯಾವಾಗಲೂ ಕೆಂಪು ಬಾವುಟ ಹಿಡಿದು ಟ್ರೈನ್ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತಿದ್ದ. ಆದರೆ ಆ ಟ್ರೈನ್ ಮಾತ್ರ ನಿಲ್ತಿರಲಿಲ್ಲ. ಸೂರಿ ತನ್ನ ಕೂಲಿ ಸಂಬಳದಲ್ಲಿ 10 ರೂಪಾಯಿ ಉಳಿಸಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಪತ್ರ ಬರೀತಿರ್ತಾನೆ. ಅವರ ಊರು ಬಳಿ ಟ್ರೈನ್ ನಿಲ್ಲೋಕ್ಕೆ ಶುರು ಆಗಬೇಕು ಅಂತ. ಟ್ರೈನ್ ನಿಂತರೆ 3-4 ದಿನ ಆಗ್ತಿದ್ದ ಪ್ರಯಾಣ ಬರೀ 1 ಗಂಟೆಯಲ್ಲೇ ಮುಗಿದೋಗ್ತಿತ್ತು. ಆದರೆ ಅವರ ಮಾತು ಕೇಳೋರು ಯಾರೂ ಇರಲಿಲ್ಲ. ಇದಾದ ಮೇಲೆ ಊರಿನವರೆಲ್ಲ ತಮ್ಮ ಮನೆಗೆ ತಲುಪಿ ತಮ್ಮ ಫ್ಯಾಮಿಲಿ ಜೊತೆ ಸೇರ್ತಿದ್ರು. ಪೆದ್ದಿ ಕೂಡ ತನ್ನ ಅಮ್ಮ ಹತ್ರ ಬಂದು ಯಾವಾಗಲೂ ಕೇಳೋ ಥರ ಮದುವೆ ಮಾಡಿಸು ಅಂತ ಆಟ ಮಾಡ್ತಾನೆ. ಇಷ್ಟರಲ್ಲಿ ಕಥೆಯಲ್ಲಿ ಅಚ್ಚಿಯಮ್ಮ ಅನ್ನೋ ಪಾತ್ರ ಬರುತ್ತೆ. ಒಂದು ರಾತ್ರಿ ಅಚ್ಚಿಯಮ್ಮ ತನ್ನ ಸ್ವಂತ ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚಿಬಿಡ್ತಾಳೆ. ಅಸಲಿಗೆ ಅವಳಪ್ಪ ಎಷ್ಟೋ ವರ್ಷದಿಂದ ಎಲೆಕ್ಷನ್ ಹೋರಾಟ ಮಾಡ್ತಿದ್ರು, ಪ್ರತಿ ಸಲ ಸೋಲ್ತಿದ್ರು. ಎದುರಿದ ವ್ಯಕ್ತಿ ಭಾಸ್ಕರ್ ರಾವ್, ಅವನು ರಾಮನ್ ಮಾಮ ಆಗಿರ್ತಾನೆ ಮತ್ತು ಅವನೇ ಪ್ರತಿ ಸಲ ಎಲೆಕ್ಷನ್ ಗೆಲ್ತಿರ್ತಾನೆ. ಅಚ್ಚಿಯಮ್ಮಂಗೆ ಈ ಸಲ ತನ್ನ ಅಪ್ಪ ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಆಸೆ. ಅದಕ್ಕೋಸ್ಕರ ಅವಳು ತನ್ನ ಗೆದ್ದೆಗೆ ಬೆಂಕಿ ಹಚ್ಚಿ 18 ಊರು ಸಿಂಪತಿ ಪಡೆಯೋಕ್ಕೆ ಪ್ಲ್ಯಾನ್ ಮಾಡ್ತಿದ್ಲು. ಜನ ಪಾಪ ಅಂದ್ಕೊಂಡು ಅವಳಿಗೆ ಓಟ್ ಹಾಕಲಿ ಅಂತ. ಇದೇ ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲಿ ಪೆದ್ದಿ ಮೊದಲ ಸಲ ಅಚ್ಚಿಯಮ್ಮನ ನೋಡ್ತಾನೆ. ನೋಡ್ತಿದ್ದಂಗೆ ಅವಳ ಮೇಲೆ ಲವ್ ಆಗಿಬಿಡುತ್ತೆ. ಅಷ್ಟೇ, ನಮ್ಮ ಪೆದ್ದಿ ಯಾವಾಗಲೂ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಒಂದಿನ ರಾತ್ರಿ ಅವಳು ಊರಲ್ಲಿ ಸರಾಯಿ ಮತ್ತು ಹೆಂಗಸರಿಗೆ ಸೀರೆ ಹಂಚ್ತಿರ್ತಾಳೆ. ಪೆದ್ದಿ ಕೂಡ ಅಲ್ಲೇ ಇರ್ತಾನೆ. ಚಾನ್ಸ್ ನೋಡಿ ಅವನು ಅಚ್ಚಿಯಮ್ಮನ ಮೀಟ್ ಮಾಡೋಕ್ಕೆ ಹೋಗ್ತಾನೆ. ಅಚ್ಚಿಯಮ್ಮ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ. ಪೆದ್ದಿ ಕೂಡ ಅವಳ ಹಿಂದೆ ಒಳಗಡೆ ಹೋಗ್ತಾನೆ. ಆದರೆ ಆಗ ಹೆದರಿಕೆಗೊಂಡು ಪೆದ್ದಿನ ಫ್ರೆಂಡ್ಸ್ ಹೊರಗಡೆಯಿಂದ ಲೈಟ್ ಆಫ್ ಮಾಡಿಬಿಡ್ತಾರೆ. ಮನೆಯಲ್ಲಿ ಕತ್ಲಾಗ್ಬಿಡುತ್ತೆ. ಅಚ್ಚಿಯಮ್ಮ ಹೆದರುತ್ತಾಳೆ ಮತ್ತು ಇದೇ ಗಡಿಬಿಡಿಯಲ್ಲಿ ಪೆದ್ದಿ ಅಚ್ಚಿಯಮ್ಮಂಗೆ ಕಿಸ್ ಮಾಡಿಬಿಡ್ತಾನೆ. ಅಚ್ಚಿಯಮ್ಮ ತುಂಬ ಕೋಪ ಕೊಡ್ತಾಳೆ. ಆದರೆ ಕತ್ಲಿದ್ದ ಕಾರಣ ಅವಳಿಗೆ ಪೆದ್ದಿನ ಮುಖ ಕಾಣಲ್ಲ. ಈ ವಿಷಯ ಹೊರಗೋದ್ರೆ ಎಲ್ಲಿ ಎಲೆಕ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದಕ್ಕೋಸ್ಕರ ಎಲೆಕ್ಷನ್ ಮುಗಿಯೋವರೆಗೂ ಇದನ್ನು ಮುಚ್ಚಿಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ ಕಡೆ ಪೆದ್ದಿ ಈಗ ಪೂರ್ತಿಯಾಗಿ ಅಚ್ಚಿಯಮ್ಮನ ಲವ್ವಲ್ಲೇ ಹುಚ್ಚಾಗ್ಬಿಟ್ಟಿರ್ತಾನೆ. ಸ್ವಲ್ಪ ದಿನ ಆದಮೇಲೆ ಊರಲ್ಲಿ ಎಲೆಕ್ಷನ್ ಕ್ಯಾಂಪೇನ್ಗೆ ಸ್ಟೇಜ್ ಹಾಕಿರ್ತಾರೆ. ಅಚ್ಚಿಯಮ್ಮ ಅಲ್ಲಿ ಭಾಷಣ ಕೊಡ್ತಾಳೆ. ಜನಕ್ಕೆ ಈ ಸಲ ತನ್ನ ಅಪ್ಪನೇ ಗೆಲ್ಲಿಸ್ಬೇಕು ಅಂತ ಹೇಳ್ತಾಳೆ. ರಾಮ್ ಕೂಡ ಅಲ್ಲೇ ಇರ್ತಾನೆ. ಅವನಿಗೆ ಅಚ್ಚಿಯಮ್ಮನ ಮಾತಿಗೆ ಫುಲ್ ಇಂಪ್ರೆಸ್ ಆಗ್ತಾನೆ. ರಾಮ್ಗೆ ಅಚ್ಚಿಯಮ್ಮಂಗೆ ಎಲ್ಲರ ಮುಂದೆ ಅವಮಾನ ಆಗಬೇಕು ಅಂತ ಅವ್ರ ತಮ್ಮನ ಸ್ಟೇಜ್ ಮೇಲೆ ಕಳಿಸ್ತಾನೆ. ಆಗ ರಾಮ್ನ ಚಿಕ್ಕ ತಮ್ಮ ಸ್ಟೇಜ್ ಮೇಲೆ ಹತ್ತಿ ಅಚ್ಚಿಯಮ್ಮನ ಲಂಗ ಕಟ್ ಮಾಡ್ತಾನೆ. ಅಚ್ಚಿಯಮ್ಮನ ಮಾನ ಹೋಗೋ ಸ್ಥಿತಿಗೆ ಬಂದ್ಬಿಡುತ್ತೆ. ಆದರೆ ಆಗ ಪೆದ್ದಿ ಟೆಂಟ್ನ ಹಗ್ಗಕ್ಕೆ ಬಿಚ್ಚಿಬಿಡ್ತಾನೆ. ಪೂರ್ತಿ ಟೆಂಟ್ ಕೆಳಗೆ ಬಿದ್ದುಬಿಡುತ್ತೆ. ಅಚ್ಚಿಯಮ್ಮ ಬಚಾವಾಗ್ತಾಳೆ ಮತ್ತು ಫುಲ್ ಅಳ್ತಿರ್ತಾಳೆ. ಆದರೆ ರಾಮ್ನ ಟೀಮ್ನಲ್ಲಿ ಒಂದು ಫೋಟೋಗ್ರಾಫರ್ ಇರ್ತಾನೆ. ಅವನು ಅಚ್ಚಿಯಮ್ಮನ ಫೋಟೋ ತೆಗೆದುಬಿಡ್ತಾನೆ. ಅವನ ಪ್ಲ್ಯಾನ್ ಏನಂದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಆ ಫೋಟೋ ಪ್ರಿಂಟ್ ಮಾಡಿಸಿ ಊರಿಗೆಲ್ಲ ಹಂಚಬೇಕು ಅಂತ, ಅಚ್ಚಿಯಮ್ಮ ಹೆಸರು ಹಾಳು ಮಾಡಬೇಕು ಅಂತ. ಈ ವಿಷಯ ಪೆದ್ದಿಗೆ ಗೊತ್ತಾಗ್ಬಿಡುತ್ತೆ. ಅವನು ತಕ್ಷಣ ಆ ಜನರ ಹತ್ರ ಹೋಗಿ ರಾಮ್ನ, ಅವನ ತಮ್ಮನ್ನ ಮತ್ತು ಫೋಟೋಗ್ರಾಫರ್ನ ಚೆನ್ನಾಗಿ ಹೊಡಿತಾನೆ. ಪೆದ್ದಿ ತನ್ನ ಮುಖದ ಹತ್ರ ಟಾರ್ಚ್ ಇಟ್ಕೊಂಡಿರ್ತಾನೆ. ಆದರೆ ಜಗಳದ ಮಧ್ಯೆ ಅವರೆಲ್ಲ ಪಾಂಪ್ಲೆಟ್ ಪೇಪರ್ಗೆ ಬೆಂಕಿ ಹಚ್ಚಿ ಮೇಲೆಸಿತಾರೆ. ಬೆಂಕಿಯ ಬೆಳಕಲ್ಲಿ ಅವನ ಮುಖ ಕಾಣಿಸ್ಬಿಡತ್ತೆ. ರಾಮ್ ಅವನ
ಗುರುತಿಸ್ತಾನೆ ಮತ್ತು ಒಬ್ಬ ಗುಡ್ಡ ಕೂಲಿಯಾಗಿ ನನ್ನ ಮೇಲೆ ಕೈ ಇಟ್ಟಿದೆಯಾ ಅಂತ ಹೇಳ್ತಾನೆ. ಆದರೆ ಪೆದ್ದಿ ನಿಲ್ಲಿಸಲ್ಲ. ಅವನು ರಾಮ್ನ ತವನ ಬಟ್ಟೆ ಬಿಚ್ಚಿ ಮರಕ್ಕೆ ನೇತಾಕಿ ಹೊಡಿತಾನೆ. ರಾಮ್ಗೆ ಪೆದ್ದಿ ಮೇಲೆ ಫುಲ್ ಕೋಪ ಬರುತ್ತೆ. ಇನ್ನೊಂದು ಕಡೆ ಕಥೆಯಲ್ಲಿ ಕುಸ್ತಿ ಟ್ರ್ಯಾಕ್ ಶುರುವಾಗುತ್ತೆ. ಒಂದು ಕಾಂಪಿಟೇಷನಲ್ಲಿ ಹಿಂದಿ ಕೇಸರಿ ಅನ್ನೋ ಒಬ್ಬ ದೊಡ್ಡ ಪೈಲ್ವಾನ್ ಎಂಟ್ರಿ ಆಗುತ್ತೆ. ಅದು ಯಾರು ಗೊತ್ತಾ? ನಮ್ಮ ಶಿವರಾಜ್ಕುಮಾರ್ ಸರ್. ಅವರ ಕಡೆಯಿಂದ ಭದ್ರಾ ಅನ್ನೋ ಪೈಲ್ವಾನ್ ಆಡ್ತಾನೆ. ಅವನು ತುಂಬ ಶಕ್ತಿಶಾಲಿಯಾಗಿರ್ತಾನೆ. ಆದರೆ ಭದ್ರಾಗೆ ಆಟಕ್ಕಿಂತ ಜಾಸ್ತಿ ಗೆಲ್ಲಬೇಕು ಅನ್ನೋ ಮುಖ್ಯ ಆಗಿರುತ್ತೆ. ಅವನಿಗೆ ಯಾವುದೇ ರೀತಿಯಲ್ಲಾದರೂ ಗೆಲ್ಲಬೇಕು. ಭದ್ರಾ ನಿಯಮ ಮುರಿದು ಪೆಟ್ಟಿಯಪ್ಪನ ಪೈಲ್ವಾನ್ನ ಸೋಲಿಸ್ಬಿಡ್ತಾನೆ. ಹಿಂದ್ ಕೇಸರಿ ಅವನಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾನೆ. ಗೆಲುವಿಗಿಂತ ಜಾಸ್ತಿ ಮುಖ್ಯ ಬದುಕೋದು ಅಂತಾರೆ. ಆಟನ ಪ್ರಾಮಾಣಿಕವಾಗಿ ಆಡಬೇಕು ಅಂತ. ಆದರೆ ಭದ್ರನ ಮೇಲೆ ಇದರ ಯಾವುದೇ ಪ್ರಭಾವ ಆಗಲ್ಲ. ಇದಾದಮೇಲೆ ಊರಲ್ಲಿ ಮತ್ತೆ ರಾತ್ರಿ ಕ್ರಿಕೆಟ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಈ ಸಲ ಕೂಡ 2 ಟೀಮ್ನ ಕ್ಯಾಪ್ಟನ್ಗಳು ಪೆದ್ದಿನ ಕರೆಸೋಕ್ಕೆ ಬಿಡ್ ಮಾಡ್ತಿರ್ತಾರೆ. ಪೆದ್ದಿಗೆ ಅನಿಸುತ್ತೆ ಈ ಸಲ ಅವನ ಬೆಡ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಆದರೆ ರಾಮ್ ಸೇಡು ತೀರಿಸ್ಕೊಬೇಕಂತ ಮೊದಲೇ ಸಂಚು ಮಾಡಿರ್ತಾನೆ. ಅವನ ಎದುರಾಳಿ ಕ್ಯಾಪ್ಟನ್ ಪ್ರತಾಪ್ ಜೊತೆ ಕೈ ಜೋಡಿಸಿರ್ತಾನೆ. ರಾಮ್ ಅವನಿಗೆ ಹೇಳ್ತಾನೆ, ಒಬ್ಬ ಕೂಲಿ ಕಾರ್ಮಿಕ ನನ್ನ ತಮ್ಮನನ್ನು ಬೆತ್ತಲೆ ಮಾಡಿರ್ತಾನೆ, ಅದಕ್ಕೋಸ್ಕರ ಅವನಿಗೆ ಪಾಠ ಕಲಿಸ್ಬೇಕು ಅಂತ. ಇದೇ ಕಾರಣಕ್ಕೆ ಪ್ರತಾಪ್ ಪೆದ್ದಿನ ಬರೀ ₹1 ಬಿಡ್ ಶುರು ಮಾಡ್ತಾನೆ. ಊರಿನವರೆಲ್ಲ ಆಶ್ಚರ್ಯ ಆಗ್ತಾರೆ. ಯಾಕಂದರೆ ಪೆದ್ದಿನ ಬಿಡ್ ಯಾವಾಗಲೂ ₹100 ಶುರುವಾಗ್ತಿತ್ತು. ಇವತ್ತು ಬರೀ ₹1 ಯಾಕೆ ಅಂತ. ರಾಮ್ ಈ ಸಲ ಬಿಡ್ಡೇ ಮಾಡಿರಲ್ಲ. ಮತ್ತು ಪೆದ್ದಿನ ಬರೀ ₹1 ಬಿಡ್ ಮಾಡ್ತಾರೆ. ಇದು ಪೆದ್ದಿಗೆ ತುಂಬ ಅವಮಾನವಾದ ವಿಷಯ ಆಗಿರುತ್ತೆ. ಆದರೂ ಅವನು ಮ್ಯಾಚ್ ಆಡೋಕ್ಕೆ ಇಳಿತಾನೆ. ಯಾಕಂದರೆ ಅವನ ಊರಿನವರೆಲ್ಲ ಅವನ ಟೀಮ್ ಮೇಲೆ ತಮ್ಮ ಪೂರ್ತಿ ಕೂಲಿ ಇಟ್ಟಿದ್ರು. ಮ್ಯಾಚ್ ಶುರುವಾಗುತ್ತೆ. ಆದರೆ ಪೆದ್ದಿಗೆ ಅವನ ಸ್ವಂತ ಟೀಮ್ ಅವರೇ ವಿರುದ್ಧ ಆಗಿರ್ತಾರೆ. ಬ್ಯಾಟಿಂಗ್ ಬಂದಾಗ ಕ್ಯಾಪ್ಟನ್ ಬೇಕಂತಲೇ ಪೆದ್ದಿನ ಆಡೋಕ್ಕೆ ಕಳಿಸಿರಲ್ಲ. ಟೀಮ್ ಸೋಲೋ ಪರಿಸ್ಥಿತಿಗೆ ಬಂದುಬಿಡುತ್ತೆ. ಕೊನೆಗೆ ಲಾಸ್ಟ್ ವಿಕೆಟ್ ಬಚಾವಿರುತ್ತೆ. ಆವಾಗ ಪೆದ್ದಿನ ಮೈದಾನಕ್ಕೆ ಬಿಡ್ತಾರೆ. ಪೆದ್ದಿ ಜಬರ್ದಸ್ತ್ ಬ್ಯಾಟಿಂಗ್ ಮಾಡ್ತಾನೆ. ಮಧ್ಯೆ ಅವನ ರನ್ಔಟ್ ಮಾಡಿಸೋ ಪ್ರಯತ್ನ ಕೂಡ ನಡೆಯುತ್ತೆ. ಆದರೆ ಅವನು ಬಚಾವಾಗ್ತಾನೆ. ಅವನಿಗೆ ಯಾವ ಪರಿಸ್ಥಿತಿಯಲ್ಲಾದರೂ ಮ್ಯಾಚ್ ಗೆಲ್ಲಬೇಕು ಅಂತ ಇರುತ್ತೆ. ಯಾಕಂದರೆ ಊರಿನವರೆಲ್ಲ ಪೈಸಾ ಅದ್ರ ಮೇಲೆ ಇಟ್ಟಿರ್ತಾರೆ. ಪೆದ್ದಿ ಮೊದಲ ಬಾಲ್ಗೆ 6 ಹೊಡಿತಾನೆ. ಆದರೆ 2ನೇ ಬಾಲ್ಗೆ ಮೊದಲೇ ನಾನ್ ಸ್ಟ್ರೈಕರ್ ಆಟಗಾರ ಬೇಕಂತಲೇ ಔಟ್ ಆಗಿಬಿಟ್ಟಿರ್ತಾನೆ. ಇದರಿಂದ ಪೆದ್ದಿ ಮ್ಯಾಚ್ ಸೋತ್ಬಿಡ್ತಾನೆ. ಊರಿನವರು ಪೂರ್ತಿ ಕೂಲಿ ಮುಳುಗೋಗುತ್ತೆ. ಆದರೆ ಅವರಿಗೆ ಅರ್ಥ ಆಗುತ್ತೆ ಪೆದ್ದಿ ಗೆಲ್ಲೋಕ್ಕೆ ಪೂರ್ತಿ ಪ್ರಯತ್ನ ಮಾಡಿರ್ತಾನೆ ಅಂತ. ಅದಕ್ಕೋಸ್ಕರ ಸೋಲಿನ ನಂತರವೂ ಊರಿನವರು ಪೆದ್ದಿನ ಜೈಕಾರ ಹಾಕೋಕ್ಕೆ ಶುರು ಮಾಡ್ತಾರೆ. ಇದೇ ಮ್ಯಾಚ್ನ ಹಿಂದ್ ಕೇಸರಿ ಕೂಡ ನೋಡಿರ್ತಾನೆ. ಅವನು ಪೆದ್ದಿನ ಟ್ಯಾಲೆಂಟ್ನ ಗುರುತಿಸ್ತಾರೆ. ಮ್ಯಾಚ್ ಮುಗಿದ್ಮೇಲೆ ಹಿಂದ್ ಕೇಸರಿ ಪೆದ್ದಿಗೆ ಹೇಳ್ತಾನೆ, ಇನ್ನು ಮುಂದೆ ನೀನು ಆಟಗಾರ ಆಗಬೇಕು ಅಂತ. ಅದಕ್ಕೆ ಪೆದ್ದಿ ಕೂಲಿ ಎಷ್ಟು ಕೊಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಹಿಂದ್ ಕೇಸರಿ ಬೈದು ಹೋಗ್ತಾನೆ. ನೆಕ್ಸ್ಟ್ ಊರಿನವರೆಲ್ಲ ಯಾವಾಗಲೂ ಥರ ಪಟ್ಟಣಕ್ಕೆ ಕೂಲಿ ಮಾಡೋಕ್ಕೆ ಹೋಗ್ತಿರ್ತಾರೆ. ಅವರಲ್ಲಿ ಒಬ್ಬ ವ್ಯಕ್ತಿ ತನ್ನ ಚಿಕ್ಕ ಮಗನ ಕೂಡ ಜೊತೆ ಕರ್ಕೊಂಡು ಹೋಗ್ತಾನೆ. ಎಲ್ಲರೂ ಗುಡ್ಡ ದಾರಿಯಿಂದ ಹೋಗ್ತಿರುವಾಗ ಅಚಾನಕ್ಕಾಗಿ ಜೋರಾಗಿ ತೂಫಾನ್ ಬರುತ್ತೆ. ಗುಡ್ಡ ಮುರಿದು ಬಿಡುತ್ತೆ. ಆ ಇನ್ಸಿಡೆಂಟ್ನಲ್ಲಿ ಹಲವಾರು ಜನ ಸಾಯ್ತಾರೆ. ಆ ವ್ಯಕ್ತಿಯ ಮಗ ಕೂಡ ಸತ್ತೋಗ್ಬಿಡ್ತಾನೆ. ಎಲ್ರಿಗೂ ಅನಿಸುತ್ತೆ ಅವರ ಊರ ಬಳಿ ಟ್ರೈನ್ ನಿಂತಿದ್ರೆ ಈ ಅಪಾಯಕಾರಿ ಗುಡ್ಡ ದಾರಿಯಿಂದ ಹೋಗಬೇಕಾಗ್ತಿರ್ಲಿಲ್ಲ ಅಂತ. ಇದು ಸೂರಿಗೆ ತುಂಬ ಬೇಜಾರು ಮಾಡುತ್ತೆ. ಅವನು ಸಿಟ್ಟಾಗಿ MLA ಅನ್ನು ಮೀಟ್ ಮಾಡೋಕ್ಕೆ ಪಟ್ಟಣಕ್ಕೆ ಹೋಗ್ತಾನೆ. ಸೂರಿ ಅವನಿಗೆ ಹೇಳ್ತಾನೆ, ಅವರ ಊರಿನಲ್ಲಿ ಸುಮಾರು 1800 ಜನ ಇದ್ದಾರೆ. ಆದರೆ ಅವರ ಊರಿಗೆ ಒಂದು ಹೆಸರಿಲ್ಲ. ಇದೇ ಕಾರಣಕ್ಕೆ ಅಲ್ಲಿ ಟ್ರೈನ್ ನಿಲ್ಲಲ್ಲ. ಯಾವಾಗಾದರೂ ಹುಷಾರಿಲ್ಲ ಅಂದರೆ ಅವ್ರನ್ನ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗೋಕ್ಕೆ ಆಗೋಲ್ಲ. ನೇರ ಸ್ಮಶಾನಕ್ಕೆ ತೊಗೊಂಡು ಹೋಗಬೇಕು ಅಂತ ಹೇಳ್ತಾನೆ. ಸೂರಿ ಅವರ ಪೂರ್ತಿ ಸಂಕಷ್ಟ ಹೇಳ್ತಾನೆ. ಆದರೆ MLA ಅವನ ಮಾತು ಕೇಳೋ ಬದಲು ಅವನ್ನ ಬೈದು ಹೋಗೋಕೆ ನೋಡ್ತಾನೆ. ಆವಾಗ ಸೂರಿ ಅವನಿಗೆ ಕಾಲಿಗೆ ಬಿದ್ದು ಕೇಳ್ಕೊಳಕ್ಕೆ ನೋಡ್ತಾನೆ. ಆದರೆ ಮಿಸ್ ಆಗಿ MLA ಪಂಚೆ ಬಿದ್ದೋಗ್ಬಿಡುತ್ತೆ. ಅದನ್ನು ಸೂರಿ ಬೇಕಂತ ಮಾಡಿದ್ದು ಅಂತ ಅವನ್ನ ಹೊಡಿತಾರೆ. ಊರಿಗೆ ವಾಪಸ್ ಬಂದ ಮೇಲೆ ಸೂರಿ ನಿರ್ಧಾರ ಮಾಡ್ತಾನೆ, ಈಗ ಏನೇ ಆಗಲಿ ಟ್ರೈನ್ನ ನಿಲ್ಲಿಸಬೇಕು ಅಂತ. ಈ ಸಲ ಸೂರಿ ಕೆಂಪು ಬಾವುಟ ಹಿಡಿದು ನೇರ ಹಳಿ ಮೇಲೆ ನಿಂತು ಬಿಡ್ತಾನೆ. ಟ್ರೈನ್ನ ಲೋಕೋ ಪೈಲಟ್ ಅವನಿಗೆ ಹೇಳ್ತಾನೆ, ಸೈಡ್ಗೆ ಹೋಗು ಅಂತ ಚೀರಾಡ್ತಾನೆ. ಆದರೆ ಸೂರಿ ಇಳಿಯಲ್ಲ. ಪೆದ್ದಿ ಇದನ್ನು ನೋಡ್ತಾನೆ ಮತ್ತು ಅವನ್ನ ಬಚಾವ್ ಮಾಡೋ ಪ್ರಯತ್ನ ಮಾಡ್ತಾನೆ. ಆದರೆ ಸೂರಿ ಬಚಾವಾಗಲ್ಲ. ಸಾಯೋ ಮೊದಲು ಸೂರಿ ಪೆದ್ದಿಗೆ ಹೇಳ್ತಾನೆ, ಹಾಗೆ ಸಾಯೋ ತಪ್ಪಲ್ಲ, ಬದಲಿಗೆ ನಾವು ಗುರುತಿಲ್ಲದೆ ಬದುಕಿರೋ ತಪ್ಪು ಅಂತ.
ನಾವು ನಮ್ಮ ಗುರುತಿಗಾಗಿ ಹೋರಾಡಬೇಕಾಗುತ್ತೆ ಅಂತ. ಸೂರಿ ಸಾವು ಪೆದ್ದಿನ ತುಂಬ ಬದಲಾಯಿಸ್ಬಿಡುತ್ತೆ. ಸಿಟ್ಟಿನಲ್ಲಿ ಪೆದ್ದಿ ಊರಿನವ್ರ ಜೊತೆ ಸೇರಿಕೊಂಡು ಟ್ರೈನಿನ ಹಳಿ ಕಿತ್ತು ಸುಟ್ಬಿಡ್ತಾನೆ. ಪೊಲೀಸ್ ಬರ್ತಾರೆ, ಎಲ್ಲರೂ ಹಿಡ್ಕೊಂಡು ಹೋಗಿ ತುಂಬ ಹೊಡಿತಾರೆ. ಪೆದ್ದಿ ಬರೀ ಇಷ್ಟೇ ವಿನಂತಿ ಮಾಡ್ತಾನೆ, ಸೂರಿ ದೇಹ ಅವರಿಗೆ ಕೊಡಬೇಕು ಅಂತ. ಆದರೆ ಪೊಲೀಸ್ ಅವರ ಹತ್ರ ಗುರುತು ಕೇಳ್ತಾನೆ. ಅವನು ಸೂರಿ ದೇಹದ ಗುರುತೇನು ಅಂತ ಕೇಳ್ತಾನೆ. ನಿಮ್ಮ ಹತ್ರ ID ಕಾರ್ಡ್ ಇದೆಯಾ ತೋರಿಸಿ ಅಂತ ಕೇಳ್ತಾನೆ. ಆದರೆ ಊರಿನವ್ರ ಹತ್ರ ಏನೂ ಇರಲಿಲ್ಲ, ಯಾಕಂದರೆ ಅವರ ಊರಿಗೆ ಒಂದು ಅಫಿಷಿಯಲ್ ಗುರುತೇ ಇರಲಿಲ್ಲ. ಈ ವಿಷಯ ಪೆದ್ದಿನ ಇನ್ನೂ ಜಾಸ್ತಿ ಹರ್ಟ್ ಮಾಡುತ್ತೆ. ಈಗ ಅವನಿಗೆ ಬರೀ ತನ್ನ ಊರಿನ ಹೆಸರು ಮತ್ತು ಗುರುತು ಬೇಕಿತ್ತು. ಇದೇ ಬೆಂಕಿಯ ಜೊತೆ ಪೆದ್ದಿ ಹಿಂದ್ ಕೇಸರಿ ಅಖಾಡಕ್ಕೆ ತಲುಪ್ತಾನೆ. ಅಲ್ಲಿನ ಪೈಲ್ವಾನ್ ಅವನ ಓಡಿಸೋ ಪ್ರಯತ್ನ ಮಾಡ್ತಾನೆ, ಆದರೆ ಪೆದ್ದಿ ಹಿಂದೆ ಸರಿಯಲ್ಲ. ಅವನು ಹಿಂದ್ ಕೇಸರಿಗೆ ಹೇಳ್ತಾನೆ, ಇನ್ನು ಮುಂದೆ ಕೂಲಿ ಬೇಡ, ತನ್ನ ಊರಿಗೆ ಗುರುತು ಬೇಕು, ಕುಸ್ತಿ ಆಡಬೇಕು ಅಂತ. ಪೆದ್ದಿ ಪೂರ್ತಿ ಶಕ್ತಿಯಿಂದ ಹಿಂದ್ ಕೇಸರಿಯ ಪೈಲ್ವಾನ್ಗಳನ್ನು ಹೆದರಿಸ್ತಾನೆ. ಹಿಂದ್ ಕೇಸರಿಗೆ ಅರ್ಥ ಆಗುತ್ತೆ ಪೆದ್ದಿ ನಿಜವಾಗ್ಲೂ ಕುಸ್ತಿ ಕಲಿಯೋಕೆ ಬಂದಿದ್ದಾನೆ ಅಂತ. ಆದರೆ ಅವನು ಅರ್ಥ ಮಾಡಿಸ್ತಾನೆ, ಇದು ಕ್ರಿಕೆಟ್ ಅಲ್ಲ, ಬ್ಯಾಟ್ ಬೀಸಿ ಶಾಟ್ ಹೊಡೆದ್ಬಿಟ್ರೆ ಸಾಕಾಗಲ್ಲ, ಕುಸ್ತಿಯಲ್ಲಿ ಪ್ರಾಣ ಕೈಲಿಟ್ಕೊಂಡು ಮೈದಾನಕ್ಕಿಳಿಬೇಕು ಅಂತ. ಮರುದಿನದಿಂದ ಪೆದ್ದಿನ ಪ್ರಾಕ್ಟೀಸ್ ಶುರುವಾಗುತ್ತೆ. ಆದರೆ ಹಿಂದ್ ಕೇಸರಿ ಅವನ ಅಖಾಡಕ್ಕೆ ಇಳಿಸೋ ಬದಲು ಚೀಲ ಎತ್ತಿಸ್ತಾನೆ ಮತ್ತು ಬೇರೆ ಭಾರಿ ಕೆಲಸ ಮಾಡಿಸ್ತಾನೆ. ಪೆದ್ದಿಗೆ ಅನಿಸುತ್ತೆ ಮತ್ತೆ ಅವನಿಂದ ಕೂಲಿ ಕೆಲಸ ಮಾಡಿಸ್ತಿದ್ದಾರೇನೋ ಅಂತ. ಆ ಕಡೆ ಪೆದ್ದಿನ ಊರಿನವರು ಪಟ್ಟಣಕ್ಕೆ ಕೆಲಸಕ್ಕೆ ಹೋದಾಗ ಫ್ಯಾಕ್ಟ್ರಿ ಓನರ್ ಅವನ್ನ ಓಡಿಸ್ಬಿಡ್ತಾರೆ. ಅವನು ಕ್ಲಿಯರಾಗಿ ಹೇಳ್ತಾನೆ, ಪೆದ್ದಿ ವಾಪಸ್ ಬರೋವರೆಗೂ ಇಲ್ಲಿ ಯಾರಿಗೂ ಕೆಲಸ ಸಿಗೋಲ್ಲ ಅಂತ. ಅದಕ್ಕೆ ಊರಿನವರು ಪೆದ್ದಿನ ವಾಪಸ್ ಕರ್ಕೊಂಬರೋಕ್ಕೆ ಅಖಾಡಕ್ಕೆ ಹೋಗ್ತಾರೆ. ಅವರು ಅವನಿಗೆ ತಮ್ಮ ಜೊತೆ ಬಾ ಅಂತ ಹೇಳ್ತಾರೆ. ಆದರೆ ಪೆದ್ದಿ ಬರೋಕ್ಕೆ ರೆಡಿ ಇರಲ್ಲ. ಊರಿನವರು ಅವನು ಸ್ವಾರ್ಥಿ ಅಂತ ಕರೀತಾರೆ. ಪೆದ್ದಿಗೆ ತುಂಬ ಬೇಜಾರಾಗುತ್ತೆ, ಆದರೂ ಅವನು ಅಖಾಡ ಬಿಡೋದಿಲ್ಲ. ಒಂದಿನ ಸಿಟ್ಟಿನಲ್ಲಿ ಪೆದ್ದಿ ಹಿಂದ್ ಕೇಸರಿ ಮೇಲೆ ಗುಡುಕ್ತಾನೆ. ಅವನು ಹೇಳ್ತಾನೆ, ನಾನು ಕುಸ್ತಿ ಕಲಿಯೋಕ್ಕೆ ಬಂದಿದ್ದೀನಿ, ಆದರೆ ನನ್ನಿಂದ ಕೂಲಿ ಕೆಲಸ ಮಾಡಿಸ್ತಿದ್ದೀರಾ ಅಂತ. ಆಗ ಹಿಂದ್ ಕೇಸರಿ ಹೇಳ್ತಾನೆ, ಯಾವ ದಿನ ನೀನು ಬಂದಿದೆಯೋ ಆ ದಿನದಿಂದನೇ ನಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ. ನೀನು ನೀರು ಎತ್ತೋದು, ನೀರು ತುಂಬಿಸೋದು ಬರೀ ಕೆಲಸ ಅಲ್ಲ, ಇವೆಲ್ಲ ಕುಸ್ತಿಯ ಬೇರೆ ಬೇರೆ ವಿಧಗಳು ಮತ್ತು ಶಕ್ತಿ ಬೆಳೆಸೋ ಭಾಗ ಆಗಿತ್ತು. ಪೆದ್ದಿಗೆ ಈಗ ವಿಷಯ ಅರ್ಥ ಆಗುತ್ತೆ. ಇದಾದಮೇಲೆ ಅವನು ಪೂರ್ತಿ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡ್ತಾನೆ. ಸ್ಲೋಲಿ ಪೆದ್ದಿ ಬಾಕಿ ಪೈಲ್ವಾನಿಗಳಿಂದ ಮುಂದೆ ಹೋಗೋಕ್ಕೆ ಶುರು ಮಾಡ್ತಾನೆ. ಇಷ್ಟೇ ಅಲ್ಲ, ಅವನು ಭದ್ರನೂ ಕೂಡ ಸೆಡ್ಡು ಹೊಡೆಯೋ ಮಟ್ಟಕ್ಕೆ ಬರ್ತಾನೆ. ಅಷ್ಟರಲ್ಲಿ ಅವನ ಅಮ್ಮ ಅವನನ್ನು ವಾಪಸ್ ಮನೆಗೆ ಕರ್ಕೊಂಡು ಹೋಗಲು ಬರ್ತಾಳೆ. ಆದರೆ ಪೆದ್ದಿ ಹೋಗಲ್ಲ. ಅಜ್ಜಿ ಅಮ್ಮ ಕೂಡ ಒಂದು ರಾತ್ರಿ ಅವನ್ನ ಮೀಟ್ ಮಾಡೋಕ್ಕೆ ಬರ್ತಾಳೆ. ಅವಳು ಆ ರಾತ್ರಿ ಪೆದ್ದಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಬಂದಿರ್ತಾಳೆ, ಯಾಕಂದರೆ ಅವನು ಸ್ಟೇಜ್ ಮೇಲೆ ಅವಳು ಮಾನ ಬಚಾವ್ ಮಾಡಿರ್ತಾನೆ. ಹೇಗೋ ಮಾತಿನ ಮಧ್ಯೆ ಅಜ್ಜಿ ಅಮ್ಮಂಗೆ ಗೊತ್ತಾಗುತ್ತೆ ಆ ರಾತ್ರಿ ಕತ್ಲಲ್ಲಿ ಅವಳ ಮನೆಗೆ ಬಂದು ಅವಳಿಗೆ ಕಿಸ್ ಮಾಡಿದ್ದು ಪೆದ್ದಿನೇ ಅಂತ. ಅಜ್ಜಿ ಅಮ್ಮಂಗೆ ಮೊದಲು ಕೋಪ ಮಾಡ್ಕೊತಾಳೆ. ಆದರೆ ಅವಳಿಗೆ ಪೆದ್ದಿ ನಿಜವಾಗ್ಲೂ ಅವಳನ್ನ ಪ್ರೀತಿಸ್ತಿರ್ತಾನೆ ಅಂತ ಅರ್ಥ ಆದಾಗ ಅವಳ ಕೋಪ ಸ್ಲೋಲಿ ಕಡಿಮೆ ಆಗುತ್ತೆ. ಇದಾದಮೇಲೆ ಕುಸ್ತಿ ಕಾಂಪಿಟೇಷನ್ ಬರುತ್ತೆ. ಹಿಂದ್ ಕೇಸರಿ ಭದ್ರನ ಬದಲಿಗೆ ಪೆದ್ದಿನ ಮೈದಾನಕ್ಕೆ ಇಳಿಸೋಕ್ಕೆ ನಿರ್ಧಾರ ಮಾಡ್ತಾನೆ. ಇದನ್ನು ಕೇಳಿದ ಪೆಟ್ಟಿಯಪ್ಪ ಪೆದ್ದಿನ ಮಜಾಕ್ ಮಾಡ್ತಾನೆ. ಅವನು ಹೇಳ್ತಾನೆ, ಈ ಮೈಲಿಗೆ ಅವನ ಜೊತೆ ಆಟನ ಅಂತ ಹೇಳಿ ನಗ್ತಾನೆ. ಈ ಮಾತು ಪೆದ್ದಿಗೆ ಹರ್ಟ್ ಆಗುತ್ತೆ. ಅವನು ಸಿಟ್ಟಿನಲ್ಲಿ ಹೇಳ್ತಾನೆ, ಅಷ್ಟೊಂದು ಧೈರ್ಯ ಇದ್ದರೆ ಒಟ್ಟಿಗೆ 2 ಪೈಲ್ವಾನ್ನ ಕಳಿಸಿ ಅಂತ. ಪೆಟ್ಟಿಯಪ್ಪ ಈ ಚಾನ್ಸ್ ಬಿಡಬಾರ್ದು ಅಂತ ಅವನ 2 ಪೈಲ್ವಾನ್ಗಳನ್ನು ಅಖಾಡಕ್ಕೆ ಇಳಿಸ್ತಾನೆ. ಆದರೆ ಪೆದ್ದಿ ಇಬ್ಬರನ್ನ ಜೊತೆಗೂ ಧೈರ್ಯದಿಂದ ಹೋರಾಡಿ ಇಬ್ಬರನ್ನು ಸೋಲಿಸ್ಬಿಡ್ತಾನೆ. ಊರಲ್ಲೆಲ್ಲ ಪೆದ್ದಿ ಬಗ್ಗೆನೇ ಮಾತು ಶುರುವಾಗುತ್ತೆ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದ್ಬಿಡುತ್ತೆ. ಹಿಂದ್ ಕೇಸರಿ ಭದ್ರನ ಬದಲಿಗೆ ಪೆದ್ದಿನ ಕಳಿಸಿದ್ದಕ್ಕೆ ಆ ಊರಿನ ಸ್ಪೋರ್ಟ್ಸ್ ಅಸೋಸಿಯೇಷನ್ದವರು ಸಿಟ್ಟಾಗ್ತಾರೆ. ಅವರ ಸ್ಟೇಟ್ಮೆಂಟ್ ಏನಂದರೆ, ಭದ್ರಾ ಗೆದ್ದಿದ್ರೆ ಮುಂದೆ ನ್ಯಾಷನಲ್ ಆಡ್ಬೋದಿತ್ತು, ಆದರೆ ಪೆದ್ದಿಗೆ ಯಾವುದೇ ಗೊತ್ತಿಲ್ಲ, ಹಾಗಿದ್ದರೆ ಅವನು ನ್ಯಾಷನಲ್ ಹೇಗೆ ಆಡ್ತಾನೆ ಅಂತ. ಈಗ ಪೆದ್ದಿನ ಮುಂದೆ ಒಂದು ಷರತ್ತಿಡ್ತಾರೆ, ಅವನಿಗೆ ಮುಂದೆ ಆಡಬೇಕಂದ್ರೆ ವಿಜಯನಗರನ ಹೆಸರನ್ನು ಹೇಳಿ ಆಡಬೇಕಾಗತ್ತೆ ಅಂತ. ಇದು ಪೆದ್ದಿಗೆ ತುಂಬ ನೋವು ಉಂಟು ಮಾಡುತ್ತೆ, ಯಾಕಂದರೆ ಅವನು ಹೋರಾಡ್ತಿರೋದೇ ತನ್ನ ಊರಿನ ಗುರುತಿಗಾಗಿ. ಆದರೆ ಈಗ ಆಟ ಆಡೋಕ್ಕೆ ಬೇರೆ ಊರಿನ ಹೆಸರು ಜೊತೆ ಆಡಬೇಕಾಗೋ ಪರಿಸ್ಥಿತಿ ಬಂದಿದೆಯಲ್ಲ ಅಂತ. ಆದರೂ ಅವನು ಜಾಸ್ತಿ ಯೋಚನೆ ಮಾಡದೆ ವಿಜಯನಗರನ ತನ್ನ ಊರು ಅಂತ ಹೇಳಿ ಆ ಊರಿನ ಕಡೆಯಿಂದ ಆಡೋಕ್ಕೆ ಒಪ್ಕೊತಾನೆ. ಇದನ್ನ ನೋಡಿ ಅವನ ಊರಿನವರು ಅವನ ಮೇಲೆ ಇನ್ನೂ ಸಿಟ್ಟಾಗ್ತಾರೆ. ಅವರು ಅವನನ್ನು ಮತ್ತೆ ಸ್ವಾರ್ಥಿ ಅಂತ ಕನ್ಸಿಡರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಹಿಂದ್ ಕೇಸರಿ ಪೆದ್ದಿನ ಪಾಪ್ಯುಲರ್ ಮಾಡೋಕ್ಕೆ ಒಂದು ಟ್ರಿಕ್ ಮಾಡ್ತಾನೆ. ಅವನು ಇಡೀ ದೇಶದಲ್ಲಿ ಒಂದು ವಿಷಯ ಹೇಳ್ತಾನೆ. ಏನಂದರೆ, ಯಾವ ಪೈಲ್ವಾನ್ ಪೆದ್ದಿನ ಸೋಲಿಸ್ತಾರೋ
ಅವರಿಗೆ ಅವನು ತನ್ನ ಗೆದ್ದಿರೋ ಕಡ ಕೊಡ್ತೀನಿ ಅಂತ. ಈ ಕಡಗೂ ಒಂದು ಸ್ವಂತ ಕತೆ ಇದೆ. ಎಷ್ಟೋ ವರ್ಷಗಳ ಮೊದಲು ರಣಧೀರ್ ಅನ್ನೋ ಒಬ್ಬ ಪೈಲ್ವಾನ್ ಇದ್ದ. ಅವನ ಫ್ಯಾಮಿಲಿಯಲ್ಲಿ ಒಂದು ಸ್ಪೆಷಲ್ ಕಡ ಇತ್ತು. ಆ ಕಡ ಆ ಪೈಲ್ವಾನ್ಗೆ ಸಿಗ್ತಿತ್ತು. ಯಾರು ಕುಸ್ತಿಯಲ್ಲಿ ಗೆಲ್ತಾರೋ ಅವರಿಗೆ ಆ ಕಡ ಸಿಗ್ತಿತ್ತು. ರಣಧೀರ್ ಕೂಡ ಆ ಕಡ ಗೆದ್ದೇ ಪಡೆದಿದ್ದು. ಆದರೆ ಒಂದಿನ ಹಿಂದ್ ಕೇಸರಿ ಮತ್ತು ರಣಧೀರ್ ನಡುವೆ ಕುಸ್ತಿ ಆಗುತ್ತೆ. ಅದರಲ್ಲಿ ಹಿಂದ್ ಕೇಸರಿ ರಣಧೀರ್ನ ಸೋಲಿಸ್ಬಿಡ್ತಾನೆ. ಸೋತ ಮೇಲೆ ರಣಧೀರ್ ಸ್ವಯಂ ಆ ಕಡ ಹಿಂದ್ ಕೇಸರಿಗೆ ಕೊಡ್ತಾನೆ. ಅಂದಿನಿಂದ ರಣಧೀರ್ ಹಿಂದ್ ಕೇಸರಿ ಮೇಲೆ ಸೇಡು ತಗೋಕೆ ಬಯಸ್ತಿರ್ತಾನೆ. ರಣಧೀರ್ಗೆ ಗೊತ್ತಾದಾಗ ಯಾರೇ ಅವನ ಪೈಲ್ವಾನ್ ಪೆದ್ದಿನ ಸೋಲಿಸ್ತಾರೋ ಅವರಿಗೆ ಆ ಕಡ ಸಿಗುತ್ತೆ ಅಂತ ರಣಧೀರ್ ಖುಷಿ ಆಗ್ತಾನೆ. ಅವನು ಪೆದ್ದಿನ ಹೆಸರನ್ನು ನ್ಯಾಷನಲ್ ಕುಸ್ತಿಯಲ್ಲಿ ಸೇರಿಸ್ಬಿಡ್ತಾನೆ. ಇದರಿಂದ ಅವನು ಪೈಲ್ವಾನ್ ಪೆದ್ದಿನ ಸೋಲಿಸಿ ಇಡೀ ದೇಶದ ಮುಂದೆ ಹಿಂದ್ ಕೇಸರಿನ ಹೆಸರು ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಕಾಂಪಿಟೇಷನ್ ಶುರುವಾಗುತ್ತೆ. ಪೆದ್ದಿ ಒಬ್ಬನೇ ಎಲ್ಲ ಪೈಲ್ವಾನ್ಗಳನ್ನು ಸೋಲಿಸೋಕ್ಕೆ ಶುರು ಮಾಡ್ತಾನೆ. ಅವನ ಆಟ ನೋಡಿ ಜನ ಆಶ್ಚರ್ಯ ಆಗ್ತಾರೆ. ಆದರೆ ಭದ್ರಗೆ ಇದೆಲ್ಲ ಸಹಿಸ್ಕೊಳಕ್ಕಾಗ್ತಿರಲ್ಲ. ಅವನಿಗೆ ಪೆದ್ದಿನ ಮೇಲೆ ಅಸೂಯೆ ಶುರುವಾಗುತ್ತೆ. ಒಂದಿನ ಭದ್ರ ಪೆದ್ದಿ ಕಾಲಿಗೆ ಜೋರಾಗಿ ಹೊಡೆದು ಪೆಟ್ಟು ಮಾಡಿರ್ತಾನೆ. ಈ ವಿಷಯ ರಣಧೀರ್ಗೆ ಹೇಳ್ತಾನೆ. ಪೆದ್ದಿ ಕಾಲಿಗೆ ಪೆಟ್ಟಾಗಿದೆ. ಮ್ಯಾಚ್ನಲ್ಲಿ ಆ ಕಾಲಿಗೆ ಪದೇ ಪದೇ ಏಟ್ ಮಾಡಿದ್ರೆ ಪೆದ್ದಿನ ಸೋಲಿಸ್ಬೋದು ಅಂತ ಐಡಿಯಾ ಕೊಡ್ತಾನೆ. ಸೆಮಿಫೈನಲ್ನಲ್ಲಿ ಪೆದ್ದಿನ ಎದುರಾಳಿ ರಣಧೀರ್ನ ಪೈಲ್ವಾನ್ ಆಗಿರ್ತಾನೆ. ಆ ಪೈಲ್ವಾನ್ ಪದೇ ಪದೇ ಪೆದ್ದಿನ ಗಾಯಗೊಂಡ ಕಾಲಿಗೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಪೆದ್ದಿ ನೋವಿಂದ ಒದ್ದಾಡೋಕ್ಕೆ ಶುರು ಮಾಡ್ತಾನೆ. ಅವನಿಗೆ ಕಾಲು ಸರಿಯಾಗಿ ನೆಲಕ್ಕೆ ಟಚ್ ಮಾಡೋಕ್ಕೆ ಕೂಡ ಆಗ್ತಿರಲ್ಲ. ಒಂದು ರೌಂಡ್ ಅವನು ಸೋದ್ಬಿಡ್ತಾನೆ. ಆದರೆ ಕೊನೆಗೆ ಪೆದ್ದಿ ಅದೇ ಗಾಯದ ಕಾಲಲ್ಲಿ ನಿಂತು ಪೂರ್ತಿ ಶಕ್ತಿ ಹಾಕಿ ಎದುರಾಳಿ ಪೈಲ್ವಾನ್ನ ಎತ್ತಿ ದಬಾಕಿ ಮ್ಯಾಚ್ ಗೆದ್ದುಬಿಡ್ತಾನೆ. ಆದರೆ ಗೆದ್ದ ತಕ್ಷಣ ಪೆದ್ದಿ ಅಲ್ಲಿಗೆ ಬೇಹೋಶ್ ಆಗಿಬಿಡ್ತಾನೆ. ಅವನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಪೆದ್ದಿಗೆ ಎಚ್ಚರ ಬಂದಾಗ ಅವನಿಗೆ ಗೊತ್ತಾಗುತ್ತೆ ಅವನ ಕಾಲಿನ ಎಲುಬು ಮುರಿದೋಗಿದೆ ಅಂತ. ಆವಾಗ ಡಾಕ್ಟರ್ ಹೇಳ್ತಾರೆ, ನೀನು ಫೈನಲ್ ಆಡೋಕ್ಕಾಗಲ್ಲ ಅಂತ. ಪೆದ್ದಿ ಹೇಳ್ತಾನೆ, ನಾನು ಸರಿಯಾಗೇ ಇದ್ದೀನಿ, ನನಗೆ ಬರೀ ಒಂದು ಚಾನ್ಸ್ ಬೇಕು ಅಂತ. ಆದರೆ ಅವನಿಗೆ ಆಗ ಹೇಳಲಾಗುತ್ತೆ, ಫೈನಲ್ ಆಗಿ 3 ದಿನ ಕಳೆದು ಹೋಗಿದೆ, ಅವನು ಹಿಂದಿನ 3 ದಿನದಿಂದ ಜ್ಞಾನ ತಪ್ಪಿಯೇ ಇದ್ದಾನೆ ಅಂತ. ಅವನು ಪೂರ್ತಿ ಶ್ರಮ ಒಂದೇ ಕ್ಷಣದಲ್ಲಿ ಮುಗ್ದೋಯ್ತಲ್ಲ ಅಂತ ಅಂದ್ಕೊತಾನೆ. ಪೆದ್ದಿ ವಿಜಯನಗರಕ್ಕೆ ವಾಪಸ್ ಬಂದಾಗ ಊರಿನವ್ರು ಅವನಿಗೆ ಮನೆಗೆ ಹೋಗೋಣ ಬಾ ಅಂತ ಕರೀತಾರೆ. ಆದರೆ ಅವನು ಪ್ರಮಾಣ ಮಾಡ್ಕೊತಾನೆ, ಅವನು ತನ್ನ ಊರಿಗೆ ಹೋಗೋ ಹಾಗಿದ್ರೆ ಟ್ರೈನಿಂದನೇ ವಾಪಸ್ ಹೋಗೋದು ಅಂತ. ಈಗ ಪೆದ್ದಿ ಡೆಲ್ಲಿಗೆ ಹೋಗ್ತಾನೆ. ಅಲ್ಲಿ ಅವನು ದಿನ ರಾತ್ರಿ ಕೂಲಿ ಕೆಲಸ ಮಾಡ್ತಿರ್ತಾನೆ. ಹೇಗಾದರೂ ರೈಲ್ವೆ ಮಿನಿಸ್ಟರ್ನ ಮೀಟ್ ಮಾಡಬೇಕು ಅಂತ ಅವನು ಪದೇ ಪದೇ ಪ್ರಯತ್ನ ಪಡ್ತಿರ್ತಾನೆ. ಆದರೆ ಅವನಿಗೆ ಚಾನ್ಸ್ ಸಿಕ್ಕಿರೋಲ್ಲ. ಒಂದಿನ ಅವನು ನೋಡ್ತಾನೆ ರೈಲ್ವೆ ಮಿನಿಸ್ಟರ್ನ ಗಾಡಿ ಹೋಗ್ತಿರೋದನ್ನ. ಪೆದ್ದಿ ಗಾಡಿ ನಿಲ್ಲಿಸ್ತಾನೆ. ಮತ್ತು ಮಿನಿಸ್ಟರ್ ಕೇಳ್ತಾನೆ, ನಿಂಗೇನು ಬೇಕು ಅಂತ. ಪೆದ್ದಿ ಅವರಿಗೆ ತನ್ನ ಊರಿನ ಎಲ್ಲ ಪ್ರಾಬ್ಲಮ್ ಹೇಳ್ತಾನೆ. ಅವನು ತನ್ನ ಆಟದ ಬಗ್ಗೆ ಎಲ್ಲ ಹೇಳ್ತಾನೆ. ಅವನು ಹೇಳ್ತಾನೆ, ಅವನು ನ್ಯಾಷನಲ್ ಆಡಿದ್ದ, ಸೋತಿರಲಿಲ್ಲ, ಅವನಿಗೆ ಗಾಯದಿಂದ ಆಡೋಕ್ಕೆ ಬಿಡಲಿಲ್ಲ. ಆದರೆ ಮಿನಿಸ್ಟರ್ ಅವನ ಮಾತ ಒಪ್ಪಲ್ಲ. ಅವನು ಹೇಳ್ತಾನೆ, ಗುರುತು ಪಡಿಬೇಕು ಅಂದರೆ ಗೆಲ್ಲೋದು ತುಂಬ ಅಗತ್ಯ ಅಂತ. ಆಗ ಅವನು ಪೆದ್ದಿನ ಅಲ್ಲಿಂದ ಓಡಿಸ್ಬಿಡ್ತಾನೆ. ಆಗ ಪೆದ್ದಿಗೆ ಅರ್ಥ ಆಗುತ್ತೆ ಅವನ ಸೆಮಿಫೈನಲ್ ಗೆಲುವಿಗೆ ಯಾವ ಬೆಲೆಯೂ ಇಲ್ಲ ಅಂತ. ಅವನ್ನು ಯಾರೂ ಗುರುತಿಸಲೇ ಇಲ್ಲ. ಡೆಲ್ಲಿಯಿಂದ ವಾಪಸ್ ಬರುವಾಗ ಪೆದ್ದಿ ಟ್ರೈನಲ್ಲಿ ಕುಳಿತು ಈಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಕಾಲು ಈಗ ಅವನ ಆಟಕ್ಕೆ ಕೆಲಸಕ್ಕೆ ಬರ್ತಿರಲ್ಲ. ಆಗ ಪೆದ್ದಿ ಒಂದು ತುಂಬ ದೊಡ್ಡ ನಿರ್ಧಾರ ತಗೊತಾನೆ. ಅವನು ಚಲಿಸ್ತಿರೋ ಟ್ರೈನಿಂದ ತನ್ನ ಗಾಯ ಆಗಿದ್ದ ಕಾಲನ್ನ ಹೊರಗೆ ಹಾಕಿ ಚಚ್ಚಿಸ್ಬಿಡ್ತಾನೆ. ಅವನ ಕಾಲು ಕಟ್ಟಾಗಬೇಕು ಅಂತ. ಪೆದ್ದಿ ಹಂಗೆ ಏನಕ್ಕೆ ಮಾಡ್ದ ಅಂದರೆ ಈಗ ಅವನಿಗೆ ಪ್ಯಾರಾ ಗೇಮ್ಸ್ನಲ್ಲಿ ಆಟ ಆಡೋಕ್ಕೆ ಚಾನ್ಸ್ ಸಿಗುತ್ತೆ ಅಂತ. ಅವನಿಗೆ ಯಾವ ಬೆಲೆಯ ಕಟ್ಟಾದರೂ ಗೆಲ್ಲಬೇಕಿತ್ತು. ಅವನ ಊರಿಗೆ ಗುರುತು ಸಿಗಬೇಕಂತ. ಇದಾದ ಮೇಲೆ ಪೆದ್ದಿ ರನ್ನಿಂಗ್ ಆಯ್ಕೆ ಮಾಡ್ಕೊತಾನೆ. ಅವನು ಒಂದು ಕಾಲಿನ ಆಸರೆಯಿಂದ ಪ್ರಾಕ್ಟೀಸ್ ಮಾಡ್ತಾನೆ ಮತ್ತು ಸ್ಲೋಲಿ ಅವನ ಪ್ಯಾರಾ ಒಲಿಂಪಿಕ್ಸ್ನ ಫೈನಲ್ವರೆಗೆ ತಲುಪ್ತಾನೆ. ಈಗ 400 ಮೀಟರ್ ರೇಸ್ನ ಫೈನಲ್ ಆಗಿತ್ತು. ಪೆದ್ದಿನ ಊರಿನವರು ಅವನ ಆಟ ನೋಡೋಕ್ಕೆ ವಿಜಯನಗರಕ್ಕೆ ಬರ್ತಾರೆ. ಯಾಕಂದರೆ ರಾಮನ ಮನೇಲಿ ಮಾತ್ರ TV ಇತ್ತು. ಮೊದಲು ಯಾರು ಪೆದ್ದಿ ವಿರುದ್ಧ ಇದ್ದರೋ ಅವರೇ ಈಗ ಅವನ ಆಟ ನೋಡೋಕೆ ಒಟ್ಟಿಗೆ ಸೇರ್ತಾರೆ. ರಾಮ್ ಕೂಡ ಅವರಿಗೆ ಮ್ಯಾಚ್ ತೋರ್ಸೋಕ್ಕೆ ರೆಡಿ ಆಗ್ತಾನೆ. ಆ ಕಡೆ ಅಚ್ಚಿಯಮ್ಮ ಕೂಡ ಪೆದ್ದಿನ ನೋಡ್ತಿರ್ತಾಳೆ. ಅವಳ ಮನೆಯವರು ಅವಳ ಮದುವೆ ಮಾಡಿಸ್ಬೇಕು ಅಂತ ಇರ್ತಾರೆ. ಆದರೆ ಅವಳು ಸ್ವಯಂ ಪೆದ್ದಿನ ಹೆಸರಿನ ಮಂಗಳಸೂತ್ರ ಕಟ್ಕೊಂಡಿರ್ತಾಳೆ. ರೇಸ್ ಶುರುವಾಗುತ್ತೆ. ಪೆದ್ದಿ ತುಂಬ ಸ್ಪೀಡಾಗಿ ಓಡ್ತಾನೆ. ಆದರೆ ಆಮೇಲೆ ಅವನು ಬಿದ್ದೋಗ್ಬಿಡ್ತಾನೆ.
ಅವನಿಗೆ ಸೂರಿ ಸಾವು ನೆನಪಿಗೆ ಶುರುವಾಗುತ್ತೆ. ಹಳಿಯ ಮೇಲೆ ನಿಂತಿದ್ದ ಸೂರಿ, ಕೆಂಪು ಬಾವುಟ, ಟ್ರೈನಿನ ಸೌಂಡು ಎಲ್ಲ ಅವನ ಕಣ್ಮುಂದೆ ಬರುತ್ತೆ. ಬಾಕಿ ಆಟಗಾರರು ಅವನಿಂದ ತುಂಬ ಮುಂದೆ ಹೋಗ್ಬಿಟ್ಟಿರ್ತಾರೆ. ಆದರೆ ಆಗ ಪೆದ್ದಿಗೆ ತನ್ನ ಊರಿನವ್ರು ನೆನಪಾಗ್ತಾರೆ. ಅವನಿಗೆ ನೆನಪಾಗುತ್ತೆ ಅವನು ಬರೀ ಮೆಡಲ್ಗೋಸ್ಕರ ಓಡ್ತಿಲ್ಲ, ಅವನು ತನ್ನ ಊರಿನ ಹೆಸರಿಗೋಸ್ಕರ ಓಡ್ತಿದ್ದಾನೆ, ತನ್ನ ಜನರ ಗುರುತಿಗೋಸ್ಕರ ಓಡ್ತಿದ್ದಾನೆ. ಎಷ್ಟೋ ವರ್ಷಗಳಿಂದ ಅವರ ಊರಿನ ಮುಂದೆ ಹೋಗ್ತಿದ್ದ, ಆದರೆ ಎಂದೂ ನಿಲ್ಲದ ಆ ಟ್ರೈನಿಗೋಸ್ಕರ ಓಡ್ತಿರ್ತಾನೆ. ಪೆದ್ದಿ ಮತ್ತೆ ಎದ್ದು ನಿಲ್ತಾನೆ. ಈ ಸಲ ಪೂರ್ತಿ ಜೀವ ಹಾಕಿ ಓಡ್ತಾನೆ. ಸ್ಲೋಲಿ ಅವನು ಎಲ್ಲರನ್ನೂ ಹಿಂದೆ ಬಿಟ್ಟು ಕೊನೆಗೆ ರೇಸ್ ಗೆದ್ದುಬಿಡ್ತಾನೆ. ಊರಿನವರು ಖುಷಿಯಿಂದ ಆಳೋಕೆ ಶುರು ಮಾಡ್ತಾರೆ. ಅಚ್ಚಿಯಮ್ಮನಲ್ಲೂ ಕಣ್ಣೀರು ಬರುತ್ತೆ. ಆದರೆ ಮೆಡಲ್ ತಗೊಳ್ಳೋಕ್ಕೆ ಸರ್ದಿ ಬಂದಾಗ ಪೆದ್ದಿ ಮೆಡಲ್ ತಗೊಳ್ಳೋಕ್ಕೆ ನಿರಾಕರಿಸ್ಬಿಡ್ತಾನೆ. ಅವನು ಹೇಳ್ತಾನೆ ಅವನು ಇಂಡಿಯನ್ ಅಲ್ಲ. ಒಂದು ವೇಳೆ ಇಂಡಿಯನ್ ಆಗಿದ್ದರೆ ಅವನ ಊರಿಗೆ ಹೆಸರಿರ್ತಿತ್ತು, ಅವನ ಊರಿಗೆ ಹೋಗೋ ದಾರಿ ಇರ್ತಿತ್ತು, ಅಲ್ಲಿ ಟ್ರೈನ್ ನಿಲ್ತಿತ್ತು, ಅವರ ಜನರ ಹತ್ರ ಗುರ್ತಿರ್ತಿತ್ತು. ಆದರೆ ಅವರ ಹತ್ರ ಇದು ಯಾವುದೂ ಇರಲ್ಲ. ಹಾಗಾದರೆ ಅವನು ಹೇಗೆ ಇಂಡಿಯನ್ ಆದ? ಪೆದ್ದಿ ಹೇಳ್ತಾನೆ ಅವನು ಅಲ್ಲಿ ಆಟ ಗೆಲ್ಲೋಕ್ಕೆ ಬಂದಿರಲಿಲ್ಲ, ಅವನು ಗುಡ್ಡದಿಂದ ಇದ್ದು ಬಂದು ತನ್ನ ಗುರುತು ಮಾಡ್ಕೊಳ್ಳೋಕ್ಕೆ ಬಂದಿದ್ದ. ಅವನಿಗೆ ಬರೀ ತನ್ನ ಊರಿನ ಗುರುತು ಬೇಕಿತ್ತು. ಪೆದ್ದಿನ ಈ ಮಾತು ಕೇಳಿ ಅಲ್ಲಿ ಇದ್ದ ಪ್ರತಿಯೊಬ್ಬ ಮನುಷ್ಯರು ಭಾವುಕರಾಗ್ತಾರೆ. ಇದಾದ ಮೇಲೆ ಮೊದಲ ಸಲ ಟ್ರೈನ್ ಪೆದ್ದಿಯ ಊರಲ್ಲಿ ನಿಲ್ಲುತ್ತೆ. ಪೆದ್ದಿ ಟ್ರೈನಿಂದಲೇ ತನ್ನ ಊರಿಗೆ ವಾಪಸ್ ಬರ್ತಾನೆ. ಇಡೀ ಊರು ಅವನ ಸ್ವಾಗತ ಮಾಡೋಕ್ಕೆ ನಿಲ್ತಾರೆ. ಯಾವ ಜನ ಒಂದು ಕಾಲದಲ್ಲಿ ಅವನ ಸ್ವಾರ್ಥಿ ಅಂತ ಕರೆದಿದ್ರೋ ಅದೇ ಜನ ಇವತ್ತು ಅವನ ಹೆಮ್ಮೆಯಿಂದ ವೆಲ್ಕಮ್ ಮಾಡ್ತಾರೆ. ಪೆದ್ದಿಯ ಕಾರಣದಿಂದ ಅವನ ಊರಲ್ಲಿ ಒಂದು ಸ್ಟೇಷನ್ ಆಗುತ್ತೆ ಮತ್ತು ಪೆದ್ದಿಯ ಸ್ಟೇಷನ್ಗೆ ಸೂರಿ ಅಂತ ಹೆಸರಿಡ್ತಾನೆ. ಯಾಕಂದರೆ ಈ ಹೋರಾಟ ಸೂರಿಯೇ ಶುರು ಮಾಡಿದ್ದು ಮತ್ತು ಪೆದ್ದಿ ಅದನ್ನ ಮುಗಿಸಿದ್ದು. ಸ್ಟೇಷನ್ ಆದಮೇಲೆ ಊರಿನ ಮಕ್ಕಳು ಸಿಟಿಗೆ ಓದೋಕ್ಕೆ ಹೋಗೋಕ್ಕೆ ಶುರು ಮಾಡ್ತಾರೆ. ಊರಿನವರಿಗೆ ID ಕಾರ್ಡ್ಗಳು ಸಿಗುತ್ತೆ. ಯಾವ ಊರಿಗೆ ಒಂದು ಹೆಸರೇ ಇರಲಿಲ್ವೋ ಈಗ ಅದಕ್ಕೊಂದು ಗುರುತು ಆಗಿಬಿಡುತ್ತೆ. ಪೆದ್ದಿ ಒಬ್ಬನೇ ತನ್ನ ಊರಿಗೆ ಹೆಸರು ಕೊಟ್ಟ, ತನ್ನ ಜನರಿಗೆ ಗುರುತು ಕೊಟ್ಟ ಮತ್ತು ಅವರಿಗೆ ಒಂದು ಅನುಭವನೂ ಕೊಟ್ಟ. ಏನು ಹೇಳುತ್ತೆ ಅಂದರೆ ಮನುಷ್ಯ ಮನಸ್ಸು ಮಾಡಿದರೆ ಅವನ ಧ್ವನಿ ಗುಡ್ಡಗಳಿಗಿಂತಲೂ ಎತ್ತರಕ್ಕೆ ಹೋಗ್ಬೋದು ಅಂತ ತೋರಿಸ್ಕೊಟ್ಟ. ನಮಗೆ ಇದೇ ಹೇಳುತ್ತೆ, ಗುರುತು ಬರೀ ಕೇಳಿ ಸಿಗಲ್ಲ, ಅದಕ್ಕೋಸ್ಕರ ಹೋರಾಡಬೇಕಾಗುತ್ತೆ. ಮತ್ತು ಆ ಹೋರಾಟ ಒಂದು ವೇಳೆ ತನ್ನ ಜನರಿಗೋಸ್ಕರ ಆಗಿದ್ದರೆ ಒಬ್ಬ ಮನುಷ್ಯ ಕೂಡ ಇಡೀ ಊರಿನ ಅದೃಷ್ಟನೇ ಬದಲಾಯಿಸ್ಬೋದು ಅಂತ. ಸರಿ ಫ್ರೆಂಡ್ಸ್, ಇದೇ ಪೆದ್ದಿ ಮೂವಿನ ಪೂರ್ತಿ ಕತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.